ಭಗವಂತನ ಮೇಲೆ ನಂಬಿಕೆಯನ್ನು ಇಡಿ. ಅವನು ನಿಮ್ಮ ಕಷ್ಟದ ಸಾರದಿಂದ ರಕ್ಷಿಸಿ ದೂರದ ದಡಕ್ಕೆ ಸೇರಿಸಲು ದೋಣಿಯನ್ನ ರೂಪದಲ್ಲಿ ಬಂದೇ ಬರುತ್ತಾನೆ. ಯಾವ ಪ್ರಾರ್ಥನೆಗೆ ಉತ್ತರ ಎನ್ನುವುದು ತಡವಾಗುತ್ತಾ ಸಿಗುತ್ತಾ ಹೋಗುತ್ತದೆಯೋ ಅಂತಹ ಪ್ರಾರ್ಥನೆಗೆ ಉತ್ತರ ಎನ್ನುವುದು ಬಹಳ ಬಲವಾಗಿ ಇರುತ್ತದೆ. ಜೀವನದಲ್ಲಿ ಏನೇ ಆದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಎಲ್ಲವನ್ನ ನೋಡುತ್ತಿರುವವನು ಶ್ರೀಕೃಷ್ಣ ಪರಮಾತ್ಮನು. ನನ್ನವರು ಅಂತ ನನಗೆ ಯಾರೂ ಕೂಡ ಇಲ್ಲ ಅನ್ನುವ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬಂದಾಗ ನನಗೆ ನಾನೇ ಎನ್ನುವ ಆತ್ಮಸಾಕ್ಷಿ ಪ್ರಬಲವಾಗಿ ಇರಬೇಕೇ ಹೊರತು ನನಗೆ ಯಾರೂ ಕೂಡ ಇಲ್ಲ ಎನ್ನುವ ಚಿಂತೆ ಅತಿಯಾಗಿ ಕಾಣಬಾರದು. ಅದು ಎಂದಿಗೂ ಕೂಡ ನಿಮಗೆ ಶ್ರೇಯಸ್ಸನ್ನು ತಂದುಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಭಗವಂತ ಎಲ್ಲರನ್ನೂ ಕೂಡ ನಿಮಗೆ ಕಾಲಮಾನಕ್ಕೆ ತಕ್ಕಂತೆ ಪರಿಚಯವನ್ನು ಮಾಡುತ್ತಾನೆ. ಆದರೆ ಅವರ ನಿಜ ಸ್ವರೂಪ ಏನು ಎನ್ನುವುದನ್ನು ನೀವೇ ತಿಳಿಯಬೇಕು. ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ತಿಳುವಳಿಕೆಯನ್ನು ಮೀರಿದಾಗ ಶಾಂತವಾಗಿ ಮತ್ತು ಎಲ್ಲವನ್ನ ದೇವರಿಗೆ ಬಿಟ್ಟು ಬಿಡಿ. ಸಮಯ ಬಂದಾಗ ಜೀವನವು ತನ್ನದೇ ಆದಂತಹ ದಿಕ್ಕನ್ನು ಆರಿಸಿಕೊಳ್ಳುತ್ತದೆ. ಅನುಭವಗಳನ್ನಾಗಿಸುವ ಸೋಲು ಅಹಂಕಾರಿಯನ್ನಾಗಿಸುವ ಗೆಲುವಿಗಿಂತ ಶ್ರೇಷ್ಠವಾಗಿ ಇರುತ್ತದೆ. ಜೀವನದಲ್ಲಿ ನೀವು ಸೋಲಾದರೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಗೆಲುವು ಎನ್ನುವುದು ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತದೆ. ಮಾಡುವಂತಹ ಕೆಲಸ ಎಂತಹದ್ದೇ ಆಗಿರಲಿ ಆ ಮಾಡುವ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ದೇವರು ನೋಡುತ್ತಾ ಇರುತ್ತಾನೆ. ಯಾರು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಮಾಡುತ್ತಾರೆಯೋ ಅವರಿಗೆ ತಕ್ಕ ರೀತಿಯಾಗಿರುವಂತಹ ಪ್ರತಿಫಲವನ್ನು ಖಂಡಿತವಾಗಿಯೂ ಕೂಡ ಕರುಣಿಸುತ್ತಾನೆ. ಅತ್ಯುತ್ತಮವಾಗಿರುವಂತಹ ಸೇಡು ಎಂದರೆ ಶಾಂತಿಯುತವಾಗಿ ನಡೆಯಿರಿ ಮತ್ತು ಅವರ ಸ್ವಂತ ತಪ್ಪುಗಳನ್ನು ಅರಿತುಕೊಳ್ಳಲು ಅವಕಾಶವನ್ನು ಮಾಡಿಕೊಡಿ. ಮನಸ್ಸಿನಲ್ಲಿ ಇರುವಂತಹ ನೋವುಗಳು ವಾಸಿ ಆಗುವುದಕ್ಕೆ ಬೇಕಾಗಿ ಇರುವುದು ಎರಡೇ ಔಷಧಿ. ಒಂದು ಕಾಲ, ಇನ್ನೊಂದು ಮೌನ. ಮನುಷ್ಯನಾದವನು ಮೌನವಾಗಿ ಇರುವುದನ್ನು ಕಲಿತುಕೊಳ್ಳಬೇಕು. ಆ ಮೌನವೇ ನಿಮ್ಮ ಜೀವನದ ಒಂದು ಹಂತಕ್ಕೆ ತಲುಪಿಸುವುದಕ್ಕೆ ಸಹಕಾರವನ್ನು ಕೊಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಅವನ ಭಾವನೆಗಳ ಮೇಲೆ ಪೆಟ್ಟು ಬೀಳಲೇಬೇಕು. ಅವನು ಜೀವನದಲ್ಲಿ ಸೋಲನ್ನು ಅನುಭವಿಸಲೇಬೇಕು, ನಿರಾಕರಿಸಲ್ಪಡಬೇಕು, ಸಮಸ್ಯೆಗಳು ಬರಬೇಕು. ಆಗ ಮಾತ್ರ ನಿಜವಾದ ಸಾಧನೆಯ ಕಿಚ್ಚು ಎನ್ನುವುದು ಹೊರಗೆ ಬರುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ಏನೇ ಬಂದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಪ್ರತಿಯೊಂದಕ್ಕೂ ಕೂಡ ಆಯಾ ಕಾಲಮಾನ ಎನ್ನುವುದು ಕೂಡಿ ಬಂದಾಗ ಏನು ಆಗಬೇಕೋ ಅದು ಹಾಗೆ ಆಗುತ್ತದೆ. ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿಯನ್ನು ನೋಡಿ ನಿಂದನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಕೂಡ ಬದಲಾಗಬಹುದು. ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿಯನ್ನು ನೋಡಿ ನಿಂದನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಏಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಕೂಡ ಬದಲಾಗಬಹುದು. ನೀವು ಶಕ್ತಿಶಾಲಿ ಆಗಿರಬಹುದು, ಆದರೆ ಸಮಯ ಎಲ್ಲಗಿಂತಲೂ ಕೂಡ ಶಕ್ತಿಶಾಲಿ ಆಗಿರುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಜೀವನ ಎನ್ನುವುದು ಯಾರನ್ನ ಯಾವಾಗ ಬೇಕಾದರೂ ಕೂಡ ಉನ್ನತವಾಗಿರುವಂತಹ ಹಂತಕ್ಕೆ ತಲುಪಿಸಬಹುದು. ಸಮಯಕ್ಕೆ ಎಲ್ಲರನ್ನೂ ಕೂಡ ಬದಲಾಯಿಸುವಂತಹ ಶಕ್ತಿ ಅಡಗಿದೆ. ಸೋಲುಗಳು, ಅವಮಾನಗಳು ನಮ್ಮನ್ನು ಕುಗ್ಗಿಸುವುದಕ್ಕೆ ಬರುವುದಿಲ್ಲ, ಬದಲಾಗಿ ನಮ್ಮನ್ನು ಬಲಿಷ್ಠಗೊಳಿಸುವುದಕ್ಕೆ ಬರುತ್ತದೆ. ಹಾಗಾಗಿ ಈಗ ಇರುವ ಏನೇ ಸೋಲು ಅವಮಾನಗಳಿಗೆ ಹಿಂಜರಿಯದೆ ಮುನ್ನುಗ್ಗಿ. ಮುಂದೊಂದು ದಿನ ಅವಮಾನಿಸಿದವರ ಮುಂದೆ ನೀವು ಸಾಧಿಸಿಯೇ ಸಾಧಿಸುತ್ತೀರಾ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಅವಮಾನ ಮಾಡುತ್ತಿರುವವರು ಮಾಡಲಿ, ನೀವು ಕೇವಲ ನಿಮ್ಮ ಸಾಧನೆಗಳನ್ನು ಮಾಡಬೇಕು ಅಷ್ಟೇ. ನಿಮ್ಮ ಭಾವನೆಗಳಿಗಿಂತ ನಿಮ್ಮ ಮನಸ್ಸು ಎನ್ನುವುದು ಬಲವಾಗಿ ಇದ್ದಾಗ ಮಾತ್ರ ನೀವು ಗೆಲ್ಲಲು ಸಾಧ್ಯವಾದೀತು. ಒಳ್ಳೆಯದು ಅಥವಾ ಕೆಟ್ಟದ್ದು ಅದನ್ನು ಸರಿಪಡಿಸುವಂತಹ ಸಾಮರ್ಥ್ಯವು ನಮ್ಮ ಕೈಯಲ್ಲಿಯೇ ಇದೆ. ಅದನ್ನು ನಾವು ಸರಿಪಡಿಸಿಕೊಂಡು ಅದನ್ನು ಅರಿತುಕೊಂಡು ಜೀವನವನ್ನು ನಿರ್ವಹಣೆ ಮಾಡುವುದನ್ನು ನೋಡಬೇಕು ಅಷ್ಟೇ. ಯಾವುದು ಯಾವಾಗ ಹೇಗೆ ನಮ್ಮ ಜೀವನದಲ್ಲಿ ಬದಲಾಗುತ್ತದೆ ಎನ್ನುವುದನ್ನು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಸಂತೋಷವು ನಮ್ಮ ಒಳಗೆ ನಿಂತು ಬರುವ ಮನಸ್ಥಿತಿಯಾಗಿದೆ. ಆತ್ಮವು ಸ್ವಾಭಾವಿಕವಾಗಿ ಸಂತೋಷ, ಬುದ್ಧಿವಂತ ಮತ್ತು ಶಾಂತಿಯಿಂದ ಕೂಡಿರುತ್ತದೆ. ಈ ಭೂಮಿಯ ಋಣ ಮುಗಿದಿಲ್ಲ ಎಂದಾದರೆ ಎಂತಹ ರೋಗ ಬಂದರೂ ಕೂಡ ನಮಗೆ ಏನೂ ಕೂಡ ಆಗುವುದಿಲ್ಲ. ಋಣ ಮುಗಿಯಿತು ಅಂದರೆ ನಮ್ಮ ನೆತ್ತರಕ್ಕೆ
ಹಣದ ರಾಶಿಯೇ ಸುರಿದರೂ ಕೂಡ ನಾವು ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಕಾಲ ಎನ್ನುವುದು ಕೂಡಿ ಬರಲೇಬೇಕು. ಸಮಯಕ್ಕೆ ಬೆಲೆಯನ್ನು ಕೊಟ್ಟು ಮಾಡುತ್ತಿರುವಂತಹ ಕೆಲಸವನ್ನು ಸಂಪೂರ್ಣವಾಗಿ ಮುಂದುವರಿಸಿ ಎಲ್ಲವನ್ನ ನೋಡಿಕೊಳ್ಳುವವನು ಮೇಲೆ ಇದ್ದಾನೆ. ಕಿಡಿಗೇಡಿಗಳಿಂದ ನಿಮಗೆ ಅವಮಾನವಾದರೆ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಭಗವಂತನಿಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ ದುಃಖವನ್ನು ಸಂತೋಷವನ್ನಾಗಿ ಪಡೆಯುವ ಶಕ್ತಿ ಅವನಿಗೆ ಇದೆ. ಯಾರು ಒಬ್ಬ ವ್ಯಕ್ತಿಯನ್ನು ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸವನ್ನು ಮಾಡುತ್ತಾರೆಯೋ ಅವರಿಗೆ ಆ ಭಗವಂತನೇ ಒಂದು ದಿನ ತಕ್ಕ ರೀತಿಯಾಗಿರುವಂತಹ ಪಾಠವನ್ನು ಕಲಿಸುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಭಗವಂತನ ಮೇಲೆ ನಂಬಿಕೆಗೆ ನೀಡಿ, ಅವನು ಎಲ್ಲವನ್ನೂ ಕೂಡ ನೋಡಿಕೊಳ್ಳುತ್ತಾನೆ ಎನ್ನುವ ನಂಬಿಕೆಯೊಂದಿಗೆ ನಿಮ್ಮ ಜೀವನವನ್ನು ಕಳೆಯುವುದನ್ನು ನೋಡಿ. ನಿನ್ನ ಶ್ರಮವನ್ನು ನಂಬು, ಅದೃಷ್ಟವನ್ನು ಎಂದಿಗೂ ಕೂಡ ನಂಬುವುದಕ್ಕೆ ಹೋಗಬೇಡ. ನಿನ್ನನ್ನು ನೀನು ನಂಬು, ಬೇರೆಯವರನ್ನು ಎಂದಿಗೂ ಕೂಡ ನಂಬಿ ಜೀವನವನ್ನು ಕಳೆಯುವುದಕ್ಕೆ ಹೋಗಬೇಡ. ಬಗೆಹರಿಯದೇ ಇರುವಂತಹ ಸಮಸ್ಯೆಗಳಿಗೆ ಭಗವಂತನೇ ಮುಕ್ತಿಯನ್ನು ನೀಡುತ್ತಾನೆ. ಬದುಕಿನಲ್ಲಿ ಗೆಲುವು ಮತ್ತು ಸೋಲು ಎಂಬ ಪದಗಳ ಬಗ್ಗೆ ಅತಿಯಾಗಿ ಚಿಂತನೆಗಳನ್ನು ಮಾಡುವುದಕ್ಕೆ ಹೋಗಬಾರದು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ಎಂತಹ ಕೆಲಸವಾದರೂ ಕೂಡ ಸರಿ, ಕೆಲಸಗಳಲ್ಲಿ ಸಣ್ಣ ಕೆಲಸ ದೊಡ್ಡ ಕೆಲಸ ಎನ್ನುವ ಭೇದ ಭಾವ ಇಲ್ಲವೇ ಇಲ್ಲ. ಏಕೆಂದರೆ ಜೀವನ ಎನ್ನುವುದು ಒಂದು ಅನುಭವ ಇದ್ದಂತೆ. ಈ ಹೋರಾಟವನ್ನು ನಾವು ಸರಿಯಾದ ರೀತಿಯಲ್ಲಿ ಹೋರಾಟವನ್ನು ಮಾಡುವುದನ್ನು ಕಲಿಯಬೇಕು. ಅದರ ಜಯ ಪೂರ್ತಿಯಾಗಿ ಸಿಗುವುದು ಸಮಯ ಬಂದಾಗ ಮಾತ್ರ. ಅನುಭವವು ಜೀವನದ ಪೂರ್ತಿ ನಡೆಯಲ್ಪಡುವುದರಿಂದ ನಾವು ಗೆಲುವು ಮತ್ತು ಸೋಲಿನ ಬಗ್ಗೆ ಹೆಚ್ಚಾಗಿ ಚಿಂತನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಜೀವನದಲ್ಲಿ ಏನೇ ಇದ್ದರೂ ಕೂಡ ಎಲ್ಲವನ್ನ ಸ್ವೀಕರಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಎಲ್ಲವನ್ನ ಗಮನಿಸುತ್ತಾ ಇರುವವನು ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನು. ನೀವು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಪಟ್ಟಿದಾಗ ಮಾತ್ರ ನಿಮಗೆ ನಿಮ್ಮ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನಕ್ಕೆ ಫಲವನ್ನು ದೇವರು ಕರುಣಿಸುತ್ತಾನೆ. ದೇವರ ಮೇಲೆ ನಂಬಿಕೆಯನ್ನು ಇಡಿ ಮಾಡುತ್ತಿರುವಂತಹ ಕೆಲಸವನ್ನು ಶ್ರದ್ಧೆಯಿಂದ ನಿರಂತರವಾಗಿ ಶ್ರಮ ಪಡುವಂತಹ ಗುಣವನ್ನು ಮೈಗೂಡಿಸಿಕೊಳ್ಳಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿನ ನಗುವಿನ ಹಿಂದೆ ದುಃಖ, ಕೋಪದ ಹಿಂದಿನ ಪ್ರೀತಿ ಮತ್ತು ಮೌನದ ಹಿಂದಿನ ಕಾರಣ, ಈ ಮೂರು ವಿಚಾರಗಳನ್ನು ಗಮನಿಸಬೇಕು. ನಮ್ಮ ಬದುಕು ತುಂಬ ಜಟಿಲ ಸ್ವರೂಪವನ್ನು ಹೊಂದಿದ್ದು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಎನ್ನುವುದು ಹುಡುಕುವುದಕ್ಕೆ ಹೋಗಬಾರದು. ಏಕೆಂದರೆ ನಾವು ಪರಿಹಾರ ನೋಡುತ್ತಿದ್ದಂತೆಯೇ ಜೀವನದಲ್ಲಿ ಹೊಸ ಪ್ರಶ್ನೆಗಳು ಅಥವಾ ಸಮಸ್ಯೆಗಳು ಸೃಷ್ಟಿಯಾಗುತ್ತವೆ. ಎಲ್ಲವೂ ಕೂಡ ಕಾಲಮಾನಕ್ಕೆ ಗೊತ್ತಿದೆ. ಯಾವುದು ಹೇಗೆ ಬದಲಾಗಬೇಕೋ ಅದು ಆ ರೀತಿಯಾಗಿ ಬದಲಾಗಿ ಆಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಆದರೆ ಕೊಂಚ ಸಮಯ ಎನ್ನುವುದು ತೆಗೆದುಕೊಳ್ಳುತ್ತದೆ. ಬದಲಾವಣೆ ಎನ್ನುವುದು ಈ ಜಗತ್ತಿನ ನಿಯಮ. ನಮ್ಮ ಬದುಕಿನ ಸರ್ವೇ ಆಗಿಯೂ ಹೋಗುಗಳ ಬಗ್ಗೆ ನಮಗೆ ಒಪ್ಪಿಗೆಯಾದರೂ ಕೂಡ ಸರಿ ಅಥವಾ ಒಪ್ಪಿಗೆ ಆಗದೇ ಇದ್ದರೂ ಕೂಡ ಸರಿ, ಅದು ಪರಮಾತ್ಮನ ನಿಶ್ಚಯಂತೆ ಘಟಿಸುತ್ತಲೇ ಇರುತ್ತದೆ. ಆದರೆ ನಾವು ತೃಪ್ತಿದಾಯಕವಾಗಿ ಇರಲು ನಮ್ಮ ಮನಸ್ಸನ್ನು ಮಾತ್ರ ಸಮಸ್ಥಿತಿಯಲ್ಲಿ ಇಟ್ಟುಕೊಂಡು ನಾವು ಕರುಣೆಯಿಂದ ಕಾಯುತ್ತಾ ಮಾಡುತ್ತಿರುವಂತಹ ಕೆಲಸದಲ್ಲಿ ಭಗ್ನರಾಗಿ ಇದ್ದರೆ ಯಾವುದನ್ನು ದಕ್ಕಿಸಬೇಕೋ ಆ ಸಮಯ ಬಂದಾಗ ದಕ್ಕಿಸುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನೀವು ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ದಿನದಲ್ಲಿ ಒಮ್ಮೆಯಾದರೂ ಕೂಡ ಕೇಳುವುದರಿಂದ ನಿಮ್ಮ ಜೀವನವನ್ನು ನೀವು ಸರಿಯಾದ ದಾರಿಯಲ್ಲಿ ಮುಂದುವರಿಸುವುದಕ್ಕೆ ಸಹಕಾರವನ್ನು ತುಂಬಿದಂತೆ ಆಗುತ್ತದೆ. ಕೃಷ್ಣ ಪರಮಾತ್ಮನ ವಚನಾಮೃತವನ್ನು ನಿಮ್ಮ ಮುಂದೆ ತರುವುದಕ್ಕೆ ಸಾಕಷ್ಟು ಪ್ರಯತ್ನವನ್ನು ನಾವು ಮಾಡುತ್ತಿದ್ದೇವೆ. ತಪ್ಪದೆ ಈ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದೇ ಒಂದು ಹೈಪ್ ಮಾಡೋದರಿಂದ ಮತ್ತಷ್ಟು ಭಕ್ತಾದಿಗಳಿಗೆ ಈ ವಿಡಿಯೋ ತಲುಪುವಂತೆ ಆಗುತ್ತದೆ. ನಾವು ನಮ್ಮ ಅಂತರಾಳದೊಳಗಿನ ಆತ್ಮದ ಪರಿಕಲ್ಪನೆಯನ್ನು ಅರಿತರೆ ತೃಪ್ತಿದಾಯಕವಾಗಿ ಬದುಕಬಹುದು. ಆದರೆ ನಾವು ನಮ್ಮ ಆತ್ಮದೊಳಗಿನ ನೈಜ ಸ್ವರೂಪವನ್ನೇ ಅರಿಯದೆ ನಮ್ಮಿಂದ ಹೊರಗೆ ಬರುವಂತಹ ಭಾವನೆಗಳ ಮೇಲೆ ನಿಯಂತ್ರಣವನ್ನು ಹಾಕದೆ ಅತೃಪ್ತಿಯ ಒಂದು ಜೀವನವನ್ನು ನಡೆಸಿಕೊಂಡು ಬರುತ್ತಾ ಇದ್ದೇವೆ. ಜೀವನದಲ್ಲಿ ಎಲ್ಲದರಲ್ಲಿ ತೃಪ್ತಿಯನ್ನು ಕಾಣುವುದನ್ನು ನೋಡಬೇಕು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಕೃಷ್ಣನು ನಂಬಿದ್ದವರಿಗೆ ಎಂದಿಗೂ ಕೂಡ ದ್ರೋಹವನ್ನು ಬಗೆಯುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ನಂಬಿದವರಿಂದಲೇ ನಾನು ದ್ರೋಹವನ್ನು, ಮೋಸವನ್ನು, ವಂಚನೆಯನ್ನು ಎದುರಿಸಿದೆ. ನನ್ನ ರೆಕ್ಕೆಗಳನ್ನು ಕತ್ತರಿಸಿದವರನ್ನು ನಾನು ಹೇಗೆ ಕ್ಷಮಿಸಲಿ? ನಾನು ಹೇಗೆ ಅದನ್ನು ವಾಸಿ ಮಾಡಿಕೊಳ್ಳಲಿ? ಗಾಯಗಳು ಗಾಯವಾಗಿ ಮತ್ತು ನೋವುಗಳು ನಿಜವಾಗಿ ಇದ್ದಾಗ ನಾನು ಹೇಗೆ
ಕ್ಷಮಿಸಲಿ ಎಂದು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಬೇಡಿಕೊಳ್ಳಬೇಡ. ಶ್ರೀಕೃಷ್ಣ ಪರಮಾತ್ಮನು ಇರುವವನು ನೀನೇನೂ ಕೂಡ ಬೇಡಿಕೊಳ್ಳುವ ಅವಶ್ಯಕತೆಯೇ ಇರುವುದಿಲ್ಲ, ಏಕೆಂದರೆ ಎಲ್ಲವನ್ನ ಗಮನಿಸುತ್ತಾ ಇರುವವನು ಶ್ರೀಕೃಷ್ಣ ಪರಮಾತ್ಮನು. ಯಾರಿಗೆ ಯಾವುದನ್ನ ಕಾಲ ಬಂದಾಗ ಖಂಡಿತವಾಗಿಯೂ ಕೂಡ ಕೊಟ್ಟೇ ಕೊಡುತ್ತಾನೆ. ಕ್ಷಮೆ ಮಾತ್ರ ಆತ್ಮಕ್ಕೆ ಮುಲಾಮು ಇದ್ದಂತೆ. ಅದು ನಿಮ್ಮ ಹೃದಯವನ್ನು ಮುಕ್ತಗೊಳಿಸುತ್ತದೆ ಮತ್ತು ನಿಮ್ಮನ್ನು ನೋವಿನಿಂದ ಸ್ವತಂತ್ರಗೊಳಿಸುತ್ತದೆ. ನೀವು ಅದನ್ನು ಅರ್ಥ ಮಾಡಿಕೊಂಡು ನಿಮಗಾಗಿ ಮಾತ್ರ, ಅವರ ಪಾಪಕ್ಕಾಗಿ ಅಲ್ಲ, ಶಾಂತಿಯನ್ನು ಅರಳುವುದು ಅದರೊಳಗೆ ಮಾತ್ರ ಎನ್ನುವುದನ್ನು ಮರೆಯಬೇಡಿ. ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಕಾಲ ಎನ್ನುವುದು ಕೂಡಿ ಬರಬೇಕು. ನೀವು ಅಂದುಕೊಂಡದ್ದು ಆಗಬೇಕು ಅನ್ನುವುದೇ ಆದರೆ ಈ ಕ್ಷಣದಿಂದಲೇ ಶ್ರೀಕೃಷ್ಣ ಪರಮಾತ್ಮನ ಆರಾಧನೆಯಲ್ಲಿ ತೊಡಗಿ. ನಿಮ್ಮ ಜೀವನದಲ್ಲಿ ಏನೂ ಕೂಡ ದಾರಿ ಕಾಣುತ್ತಾ ಇಲ್ಲ ಎಂದಾಗ ಶ್ರೀಕೃಷ್ಣ ಪರಮಾತ್ಮನ ಒಳಗೊಂಡಿರುವಂತಹ ವಚನಾಮೃತಗಳು ಅಂದರೆ ಭಗವದ್ಗೀತೆಗೆ ಶರಣಾಗಿ. ಭಗವದ್ಗೀತೆಯಲ್ಲಿ ನಿಮಗೆ ನಿಮ್ಮ ಜೀವನಕ್ಕೆ ಮಾರ್ಗದರ್ಶನವನ್ನು ನೀಡುವಂತಹ, ಖಂಡಿತವಾಗಿಯೂ ಕೂಡ ಅತ್ಯಮೂಲ್ಯವಾಗಿ ನಿಮಗೆ ಬೇಕಾಗಿರುವಂತಹ ಅಂಶಗಳು ಒದಗುತ್ತವೆ. ಅದನ್ನು ಪಠನೆ ಮಾಡುವುದರಿಂದ ನಿಮ್ಮ ಇಡೀ ಜೀವನವೇ ಬದಲಾಗಿ ಬಿಡಬಹುದು. ಪ್ರತಿಯೊಂದು ಮನೆಯನ್ನು ಬೆಳಗಿಸಲು ದೀಪ ಎಷ್ಟು ಮುಖ್ಯವಾಗಿ ಇರುತ್ತದೆಯೋ ಹಾಗೆಯೇ ನಮ್ಮ ನೋವನ್ನು, ನಮ್ಮ ಮನವನ್ನು ಜಾಗೃತ ರೂಪಕ್ಕೆ ತರಲು ಮತ್ತು ನಾನಾ ರೂಪದ ನಾನಾರ್ಜನೆಗಾಗಿ, ಜ್ಞಾನಾರ್ಜನೆಗಾಗಿ ಚಿಂತನೆಗಳ ಪುಸ್ತಕಗಳ ಅವಶ್ಯಕತೆಯೂ ಕೂಡ ತುಂಬ ಮುಖ್ಯವಾಗಿ ಬೇಕಾಗಿರುತ್ತದೆ. ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಕಾಲ ಎನ್ನುವುದು ಕೂಡಿ ಬರುತ್ತದೆ. ಸರ್ವೇ ಸಾಮಾನ್ಯವಾಗಿ ನಾವು ಮಾಡುವಂತಹ ತಪ್ಪು ಏನೆಂದರೆ, ಇನ್ನು ಸಮಯವಿದೆ, ನಾಳೆ ಮಾಡಿದ್ದರಾಯಿತು, ನಾಡಿದ್ದು ಮಾಡಿದ್ದರಾಯಿತು ಎನ್ನುವ ನಮ್ಮ ಬೇಕಾಬಿಟ್ಟಿಯಾಗಿರುವಂತಹ ಆಲೋಚನೆಗಳಲ್ಲಿಯೇ ಮುಳುಗಿರುತ್ತೇವೆ. ಆದರೆ ಜೀವನದಲ್ಲಿ ನಾವು ಯಾವಾಗ ಕೆಲಸವನ್ನು ಪ್ರಾಮಾಣಿಕವಾಗಿ, ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುತ್ತೇವೆಯೋ ಅಂದಾಗ ಮಾತ್ರ ನಾವು ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಕೆಲವು ಜವಾಬ್ದಾರಿಯುತವಾಗಿರುವಂತಹ ಕೆಲಸಗಳನ್ನು ಹಂಚಿಕೆಯ ಮೂಲಕ ಇತ್ಯರ್ಥಗೊಳಿಸಬೇಕೇ ವಿನಃ ಎಲ್ಲವನ್ನ ನಾವೊಬ್ಬನೇ ಮಾಡಲ್ಪಟ್ಟರೆ ಆ ಕೆಲವು ಕೆಲಸಗಳು ಪರಿಪೂರ್ಣವಾಗಿ ವಾದೀತೆ ಎಂಬ ಹೆಚ್ಚು ಮನಸ್ಥಿತಿಯಿಂದ ಹೊರಬರಬೇಕು. ಪರಿಸ್ಥಿತಿ ಎನ್ನುವುದು ಹೇಗೆ ಇದ್ದರೂ ಕೂಡ ನಮ್ಮ ಮನಸ್ಥಿತಿ ಎನ್ನುವುದು ಗಟ್ಟಿಯಾಗಿ ಅಚಲವಾಗಿ ಇದ್ದಾಗ ಜೀವನದಲ್ಲಿ ನಾವು ಎಲ್ಲವನ್ನ ಕೂಡ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು, ಎಲ್ಲವನ್ನ ಬದಲಿಸುವುದಕ್ಕೂ ಕೂಡ ಸಾಧ್ಯವಾದೀತು. ನಮ್ಮ ಬದುಕಿನ ಸರ್ವೇ ಕರ್ಮಗಳನ್ನು ಆ ಸರ್ವೇಶ್ವರನ ಮೇಲೆ ಭಾರ ಹಾಕಿ ಮುನ್ನುಗ್ಗುವುದನ್ನು ಕಲಿಯಬೇಕು. ಏಕೆಂದರೆ ಸರ್ವೇಶ್ವರನ ಆಶೀರ್ವಾದವು ನಮಗೆ ನಮ್ಮ ಬದುಕಿನ ಸರ್ವ ಕರ್ಮಗಳನ್ನು ಕೂಡ ಭಯ ಮುಕ್ತಿಯಿಂದ, ನಿಷ್ಠೆಯಿಂದ ಮಾಡುವುದಕ್ಕೆ ಪ್ರೇರಣೆಯನ್ನು ನೀಡುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡಿ. ಯಾವುದೇ ಕೆಲಸವಾಗಲಿ ಆ ಕೆಲಸ ಖಂಡಿತವಾಗಿಯೂ ಕೂಡ ಈಡೇರಿಯೇ ಈಡೇರುತ್ತದೆ. ನೀವು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ. ಇವತ್ತು ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ನಾಳೆ ನೀವು ಬೆಳೆದ ನಂತರದಲ್ಲಿ ಅವರು ಯಾವುದೇ ರೀತಿಯಾಗಿ ಇವತ್ತು ಅಪಪ್ರಚಾರವನ್ನು ಮಾಡುತ್ತಿರುವಂಥವರು ನಾಳೆ ನಿಮ್ಮನ್ನು ಕರೆದು ಸನ್ಮಾನವನ್ನು ಕೂಡ ಮಾಡುತ್ತಾರೆ. ತಪ್ಪು ಎಂದು ತಿಳಿಯಬೇಡ, ತಪ್ಪನ್ನ ಎಂದಿಗೂ ಕೂಡ ಒಪ್ಪಿಕೊಳ್ಳಬೇಡ. ಯಾವ ತಪ್ಪಿನಿಂದ ಮನುಷ್ಯ ಏನು ಕಲಿಯುವುದಿಲ್ಲವೋ ಅದೇ ಮನುಷ್ಯನ ಅತಿ ದೊಡ್ಡ ತಪ್ಪು. ಕರ್ಮ ಮಾಡದೆಯೇ ಫಲದ ಬಗ್ಗೆ ಚಿಂತಿಸುವುದು ಮೂರ್ಖತನ. ಕರ್ಮ ಮಾಡು, ಫಲದ ಚಿಂತೆ ಬಿಡು. ಕಳೆದುಕೊಳ್ಳಲು ನೀನೇನೂ ಕೂಡ ತಂದಿರುವುದಿಲ್ಲ, ಬರೀ ಕೈಯಲ್ಲಿ ಬಂದಿರುವೆ, ಬರೀ ಕೈಯಲ್ಲಿಯೇ ಹೋಗುವೆ. ಈ 4 ದಿನದ ಸಂತೆಯಲ್ಲಿ ನೀನು ಹೇಗೆ ಬದುಕಬೇಕು ಅಂದರೆ, ಜೀವನದಲ್ಲಿ ಯಾರಿಗೂ ಕೂಡ ದ್ರೋಹವನ್ನು ಬಗೆಯಬಾರದು, ಜೀವನದಲ್ಲಿ ಯಾರಿಗೂ ಕೂಡ ಕೆಟ್ಟದ್ದನ್ನು ಬಗೆಯಬಾರದು. ನಿಮ್ಮನ್ನು ನಿಮ್ಮ ಜೀವನಕ್ಕೆ ಆಹಾರವನ್ನಾಗಿ ಮಾಡಿಕೊಳ್ಳುವುದಕ್ಕೆ ಯಶಸ್ಸು ಮತ್ತು ಸಂತೋಷ ಇವೆರಡೇ ಮಾರ್ಗವಾಗಿದೆ. ನೀವು ಬರಿಗೈಯಲ್ಲಿ ಬಂದಿದ್ದೀರಿ ಅಥವಾ ನೀವು ಬರಿಗೈಯಲ್ಲಿ ಹೋಗುತ್ತಿರುವಿರಿ. ನಿಸ್ವಾರ್ಥ ಸೇವೆಯಿಂದ ನೀವು ಯಾವಾಗಲೂ ಕೂಡ ಫಲಪ್ರದಾರರಾಗುತ್ತೀರಿಯೋ ಮತ್ತು ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುತ್ತಾ ಮುಂದುವರಿಯುತ್ತೀರಿಯೋ ದೇವರು ಖಂಡಿತವಾಗಿಯೂ ಕೂಡ ಆಗ ನಿಮ್ಮ ಜೀವನ ಎನ್ನುವುದು ಪರಿಪೂರ್ಣತೆಯನ್ನು ಪಡೆದುಕೊಳ್ಳುವಂತೆ ಮಾಡುವುದಕ್ಕೆ ಸಾಧ್ಯವಾದೀತು. ಎಲ್ಲರ ಜೀವನಕ್ಕೂ ಕೂಡ ಆ ಒಂದು ಪರಿಸ್ಥಿತಿ ಎನ್ನುವುದು ಬರಲೇಬೇಕು. ಆ ಪರಿಸ್ಥಿತಿ ಎನ್ನುವುದು ಬಂದಾಗ ಮಾತ್ರ ಬದುಕಿನಲ್ಲಿ ನಾವು ಮುಂದುವರಿಯುವುದಕ್ಕೆ ಸಾಧ್ಯವಾದೀತು. ಬದುಕಿನಲ್ಲಿ ನಮ್ಮಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಎನ್ನುವ ಕಿಚ್ಚು ಎನ್ನುವುದು ಬರುವುದಕ್ಕೆ ಸಾಧ್ಯವಾದೀತು. ಪರಮಾತ್ಮನ ಚಿಂತೆಯಿಂದ ಹೊರತಾಗಿ ಸುಖ ದುಃಖ ನಿರಂತರವಾಗಿ ನಮ್ಮನ್ನು ಬಾಧಿಸುತ್ತಲೇ ಇರುತ್ತದೆ.
ದೂರುವವರೆಲ್ಲರನ್ನೂ ಕೂಡ ದೂರದಲ್ಲಿಯೇ ಉಳಿದು ಒಡೆದಂತಹ ಹಾಲು ನೈವೇದ್ಯಕ್ಕೆ ಯೋಗ್ಯವಲ್ಲ. ಆತ್ಮವು ವಿನಾಶಕ್ಕೆ ಮೀರಿದೆ. ಶಾಶ್ವತವಾಗಿ ಇರುವುದು ಚೈತನ್ಯವನ್ನು ಯಾರೂ ಕೂಡ ಅಂತ್ಯಗೊಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಯಾರೇ ಏನೇ ಹೇಳಲಿ ಜೀವನದಲ್ಲಿ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಏನೇ ಆದರೂ ಕೂಡ ಎಲ್ಲವನ್ನ ಕರುಣಿಸುವವನು ಮೇಲೆ ಇದ್ದಾನೆ. ಅವನ ಮೇಲೆ ನಂಬಿಕೆಯನ್ನು ಇಟ್ಟು ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಯಾವುದೇ ಕೆಲಸವಾಗಲಿ ಸಫಲತೆ ಪಡೆಯಲು ಕಠಿಣವಾಗಿರುವಂತಹ ಪರಿಶ್ರಮ, ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪ ಅತಿ ಅಗತ್ಯ. ತಪ್ಪನ್ನು ಹುಡುಕುವುದು ತಪ್ಪಲ್ಲ, ಆದರೆ ಅದು ನಮ್ಮಿಂದ ಪ್ರಾರಂಭವಾಗಬೇಕು. ಒಬ್ಬ ವ್ಯಕ್ತಿಯನ್ನು ಅಥವಾ ಗುರುತಿಸಲ್ಪಟ್ಟ ವ್ಯಕ್ತಿಯನ್ನು ಅತಿಯಾಗಿ ಪ್ರೀತಿಸುವುದು ನಾವು ನಮ್ಮನ್ನು ಸೆರೆಮನೆಯಲ್ಲಿ ಇಟ್ಟುಕೊಂಡಂತೆಯೇ ಆಗುವುದು. ಇದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಏನೇ ಆದರೂ ಕೂಡ ಎಲ್ಲದಕ್ಕೂ ಕೂಡ ಒಂದು ಬಲವಾದ ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡಿ. ಎಲ್ಲವನ್ನ ನೋಡಿಕೊಳ್ಳುವವನು ಅವನೇ ಆಗಿದ್ದಾನೆ. ಎಲ್ಲವನ್ನ ಸಮಚಿತ್ತದಿಂದ ಕೇಂದ್ರೀಕರಿಸಲು ಮುಂದಾದರೆ ನಮ್ಮ ಬದುಕಿನ ಬಹುತೇಕ ಆಸೆಗಳು ಕಮರಿ ಹೋಗುತ್ತವೆ. ಅಷ್ಟೇ ಅಲ್ಲ, ಆಧ್ಯಾತ್ಮ ಸಾಧನೆಗೆ ಅದು ಕೂಡ ಒಂದು ಸೂತ್ರವೂ ಕೂಡ ಆಗಿರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಜೀವನದಲ್ಲಿ ಏನೇ ಬಂದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳಬೇಡಿ. ಶ್ರೀಕೃಷ್ಣ ಪರಮಾತ್ಮನ ಆರಾಧನೆಯನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಎತ್ತರಕ್ಕೆ ಏರ ಬಯಸುವ ವ್ಯಕ್ತಿ ಏಣಿ ಕಟ್ಟುವ ಕಾರ್ಯದಲ್ಲಿ ನಿರತನಾಗಿರುತ್ತಾನೆಯೇ ವಿನಃ ಇನ್ನೊಬ್ಬರ ಏಳಿಗೆಗೆ ಕಲ್ಲು ಹಾಕುವುದರಲ್ಲಿ ಅಲ್ಲವೇ ಅಲ್ಲ. ನಮ್ಮ ಬದುಕಿನಲ್ಲಿ ಗೆಲುವು ಮತ್ತು ನಮ್ಮ ಮುಂದಿನ ಯೋಜನೆಗಳ ಆತ್ಮವಿಶ್ವಾಸವನ್ನು ವೃದ್ಧಿಸಿದರೆ ನಮ್ಮ ಬದುಕಿನ ವೈಫಲ್ಯವೂ ಕೂಡ ಮುಂದಿನ ಗೆಲುವಿನ ರೇಖೆಗಳನ್ನು ಮುಟ್ಟಲು ಬೇಕಾದ ಪಾಠವನ್ನು ನಮಗೆ ಹೇಳಿಕೊಡುತ್ತದೆ. ಜೀವನದಲ್ಲಿ ಸಫಲತೆಯನ್ನು ಕಾಣಬೇಕು ಅನ್ನುವುದೇ ಆದರೆ ಮೊದಲು ನಕಾರಾತ್ಮಕವಾಗಿರುವಂತಹ ಯೋಚನೆಗಳನ್ನು ತಳ್ಳಿಹಾಕಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ಸಫಲತೆಯನ್ನು ನಾವು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಎತ್ತರಕ್ಕೆ ಏರಬೇಕು ಅನ್ನುವುದೇ ಆದರೆ ಆ ಎತ್ತರಕ್ಕೆ ಏರುವ ಏಣಿಗೆ ಬೇಕಾಗಿರುವಂತಹ ಸಾಮರ್ಥ್ಯವೂ ಕೂಡ ನಮ್ಮಲ್ಲಿ ಇದ್ದಾಗ ಮಾತ್ರ ಆ ಏಣಿಯನ್ನು ನಾವು ಏರುವುದಕ್ಕೆ ಸಾಧ್ಯವಾದೀತು. ಅರ್ಥಾತ್ ಬದುಕಿನಲ್ಲಿ ಗುರಿಯನ್ನು ಇಟ್ಟುಕೊಂಡರೆ ಸಾಲದು, ಆ ಗುರಿಯನ್ನು ತಲುಪಬೇಕು ಅನ್ನುವುದೇ ಆದರೆ ನಿರಂತರವಾಗಿ ಶ್ರಮ ಪಡುವಂತಹ ಗುಣವೂ ಕೂಡ ನಮ್ಮಲ್ಲಿ ಇರಬೇಕಾದಂಥದ್ದು ತುಂಬಾ ಮಹತ್ವ. ಹಾಗಾಗಿ ಇಲ್ಲಿ ಗೆಲುವು ಮತ್ತು ಸೋಲು ಎನ್ನುವುದು ನಮ್ಮ ಬದುಕಿನ ಹೊಸ ಯೋಜನೆಗಳ ಪ್ರಯತ್ನಕ್ಕೆ ಅಡಿಪಾಯವಿದ್ದಂತೆ. ಈ ಪರಿಯ ಚಿಂತನೆಯು ನಮ್ಮ ಮನಸ್ಸನ್ನು ಸಮಚಿತ್ತದಲ್ಲಿ ಇಡಲು ನೆರವಾಗುತ್ತದೆ. 100 ಕೆಲಸವನ್ನು ಬಿಟ್ಟು ಅನ್ನ ತಿನ್ನಬೇಕು, 1000 ಕೆಲಸವನ್ನು ಬಿಟ್ಟು ಸ್ನಾನವನ್ನು ಮಾಡಬೇಕು, 1,00,000 ಕೆಲಸವನ್ನು ಬಿಟ್ಟು ದಾನವನ್ನು ಮಾಡಬೇಕು, 1,00,00,000 ಕೆಲಸವನ್ನು ಬಿಟ್ಟು ದೇವರ ಸ್ಮರಣೆಯನ್ನು ಮಾಡಬೇಕು. ಆ ದೇವರು ಎನ್ನುವವನು ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನಕ್ಕೆ ಯಾವುದನ್ನು ಕರುಣಿಸಬೇಕೋ, ನಿಮ್ಮ ಶ್ರಮಕ್ಕೆ ಯಾವಾಗ ಪ್ರತಿಫಲವನ್ನು ಕರುಣಿಸಬೇಕು ಎಂದು ಯೋಚನೆಗಳನ್ನು ಮಾಡುತ್ತಾನೆಯೋ ಆ ಸಮಯ ಸಂದರ್ಭ ಎನ್ನುವುದು ಒದಗಿ ಬಂದಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯದು ಎನ್ನುವುದು ಹಾಗೆ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಾವುದೇ ಮನುಷ್ಯನ ಪರಿಸ್ಥಿತಿಗಳು ಯಾವಾಗಲೂ ಕೂಡ ಒಂದೇ ರೀತಿಯಾಗಿ ಇರುವುದಿಲ್ಲ. ಪರಿಸ್ಥಿತಿಗಳು ಬದಲಾಗುತ್ತವೆ. ಆದ್ದರಿಂದ ಮನುಷ್ಯ ಧೈರ್ಯ ಕಳೆದುಕೊಳ್ಳುವುದಕ್ಕೆ ಹೋಗಬಾರದು. ಲೋಕವೇ ನಿನ್ನನ್ನು ಖಂಡಿಸಿದರೂ ಕೂಡ ಭಕ್ತಿಯನ್ನು ಎಂದಿಗೂ ಕೂಡ ಕೈಬಿಡಬೇಡ. ಜೀವನದಲ್ಲಿ ಏನೇ ಆದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ಎಲ್ಲವನ್ನ ನೋಡಿಕೊಳ್ಳುವವನು ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನು. ಅವನ ಆಸೆಗಳಿಗೆ ಅನುಗುಣವಾಗಿ ನಿಮ್ಮ ಜೀವನವನ್ನು ನಡೆಸುವುದನ್ನು ನೋಡಿ. ಪರಮ ಸುಖ ಭಕ್ತಿಯಲ್ಲಿ ಇದೆ. ಅದು ಎಲ್ಲ ವೇದಗಳ ಸಾರ, ಭರವಸೆ ಮತ್ತು ನಂಬಿಕೆ ಎಂದಿಗೂ ಕೂಡ ತಪ್ಪಲ್ಲ. ಅದು ನಾವು ಯಾರನ್ನೂ ಕೂಡ ಆಶಿಸುತ್ತೇವೆ ಮತ್ತು ಯಾರನ್ನು ನಂಬುತ್ತೇವೆ ಎನ್ನುವುದರ ಮೇಲೆ ಅವಲಂಬಿತವಾಗಿರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಜೀವನದಲ್ಲಿ ಎಲ್ಲವನ್ನ ದೇವರು ಕರುಣಿಸಬೇಕು ಅನ್ನುವುದೇ ಆದರೆ ಮೊದಲು ನಿನ್ನ ಕೆಲಸವನ್ನು ನೀನು ಪ್ರಾಮಾಣಿಕವಾಗಿ ಮಾಡುವುದನ್ನು ಕಲಿತುಕೋ. ಆಗ ದೇವರು ಎಲ್ಲವನ್ನ ನಿನಗೆ ಕರುಣಿಸಿಯೇ ಕರುಣಿಸುತ್ತಾನೆ. ನಿಮ್ಮ ಹೃದಯವನ್ನು ಸೃಷ್ಟಿಸಿದವನಿಂದ ಮಾತ್ರವೇ ಅದನ್ನು ಗುಣಪಡಿಸುವುದಕ್ಕೆ ಸಾಧ್ಯ. ಕೆಟ್ಟದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಕ್ಕಿಂತ ಸ್ಪಷ್ಟವಾಗಿ ಮಾತನಾಡುವುದು ಉತ್ತಮ. ಸಂಬಂಧಗಳು ಅಲ್ಪಕಾಲಿಕವಾಗಿ ಇರುತ್ತವೆ, ಆದರೆ ಅವು ನಿಜವಾಗಿ ಉಳಿಯುವುದೇ ಇಲ್ಲ. ಸಂಬಂಧಗಳು ಹೇಗೆ ಅಂದರೆ, ನೀವು ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ಇವರು ನಮ್ಮವರು ಎಂದು ಹೇಳುತ್ತಾರೆ.
ಅದೇ ಜೀವನದಲ್ಲಿ ನೀವು ಏನು ಮಾಡದೇ ಇದ್ದರೆ ಇವನು ಯಾರು ನಮಗೆ ಗೊತ್ತೇ ಇಲ್ಲ ಎಂದು ಹೇಳುತ್ತಾರೆ. ಸಂಬಂಧಗಳ ಮಾತಿಗೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಏನೇ ಆದರೂ ಕೂಡ ಎಲ್ಲವನ್ನ ನಿಭಾಯಿಸುತ್ತಾ ಮುಂದುವರಿಯುವುದನ್ನು ನೋಡಿ ದೇವರಿದ್ದಾನೆ. ಕಾಲಮಾನಕ್ಕೆ ತಕ್ಕಂತೆ ಯಾವುದನ್ನು ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ನಿಮಗೆ ಕರುಣಿಸಿಯೇ ಕರುಣಿಸುತ್ತಾನೆ. ಕೇವಲ ಪ್ರದರ್ಶನಕ್ಕಾಗಿ ಒಳ್ಳೆಯವರಾಗಿ ಬದುಕುವುದಕ್ಕೆ ಹೋಗಬೇಡಿ. ದೇವರು ನಿಮ್ಮನ್ನು ಹೊರಗಿನಿಂದ ಮಾತ್ರವಲ್ಲ, ನಿಮ್ಮನ್ನು ಒಳಗಿನಿಂದಲೂ ಕೂಡ ತಿಳಿದಿರುತ್ತಾನೆ. ಕುಟುಂಬದ ಒಬ್ಬ ಸದಸ್ಯ ದೇವರ ಭಕ್ತಿಯಲ್ಲಿ ತೊಡಗಿಕೊಂಡರೆ ಅದು ಇಡೀ ಕುಟುಂಬದ ಮೇಲೆ ನಕಾರಾತ್ಮಕವಾಗಿರುವಂತಹ ಪರಿಣಾಮವನ್ನು ಬೀರುವುದಿಲ್ಲ, ಸಕಾರಾತ್ಮಕವಾಗಿರುವಂತಹ ಪರಿಣಾಮವನ್ನು ಬೀರುತ್ತದೆ ಎನ್ನುವುದನ್ನು ಮರೆಯಬೇಡಿ. ನೀವೇನೇ ಅಂದುಕೊಂಡರೂ ಕೂಡ ಎಲ್ಲವೂ ನೆರವೇರಲಿ ಎಂದು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೇಳಿಕೊಳ್ಳುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡೋದನ್ನು ಮಾತ್ರ ಮರೆಯಬೇಡಿ, ಹಾಗೂ ಈ ವಿಡಿಯೋಗೆ ಒಂದು ಹೈಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಎಂದು ಹೇಳುತ್ತಾ, ಮತ್ತಷ್ಟು ನಿಮ್ಮಷ್ಟೇ ಒಳ್ಳೆಯ ಮನಸ್ಸು ಇರುವಂತಹ ಭಕ್ತಾದಿಗಳಿಗೆ ಈ ವಿಡಿಯೋ ತಲುಪಲಿ ಎಂದು ಹರಿಸುತ್ತಾ, ತಪ್ಪದೆ ಈ ವಿಡಿಯೋಗೆ ಒಂದು ಹೈಪ್ ಮಾಡಿ. ನಾಳೆಯ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.